ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೇವೆ. ಈ 9ನೇ ತರಗತಿಯ ಗಣಿತದಲ್ಲಿ ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿ. ಈ ಸಂಖ್ಯಾ ಪದ್ಧತಿಯ ಅಧ್ಯಾಯದಲ್ಲಿ ಈಗ ನಾವು ಅಭ್ಯಾಸ 1.5 ಅನ್ನ ಬಿಡಿಸೋಣ. ಹಾಗಾದ್ರೆ ಈ ಅಭ್ಯಾಸ 1.5 ಬಿಡಿಸೋಕಿನ ಮೊದಲು ನಾವು ಇಲ್ಲಿ ಏನ್ ಕಲಿಬೇಕು? ಕರಣೀಯ ಕ್ರಮ ಅಂದ್ರೆ ಇಲ್ಲಿ ಛೇದವನ್ನ ಅಕರ್ಣಿಕಾರಕ ಮಾಡೋದನ್ನ ಒಂದು ಪ್ರಶ್ನೆಯನ್ನ ನೀವು ಕಲಿತೀರಿ. ಆ ಛೇದವನ್ನ ಅಕರ್ಣಿಕಾರಕ ಮಾಡ್ಬೇಕಂದ್ರೆ ನಿಮ್ಗೆ ಕರಣಿ ಅನ್ನೋಂತ ಒಂದು ಶಬ್ದ, ಆ ಕರಣಿ ಯಾವ ರೀತಿ ಲೆಕ್ಕಗಳನ್ನ ಮಾಡ್ತೀರಿ, ಕರಣೀಯ ಸಂಕಲನ ಆಯ್ತು, ಅದ್ರ ವ್ಯವಕಲನ ಆಯ್ತು, ಗುಣಾಕಾರ ಆಯ್ತು, ಭಾಗಾಕಾರ ಆಯ್ತು, ಯಾವ ರೀತಿ ಮಾಡ್ತೀರ ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಕಲಿತೇವಿ. ಮೊದಲಿಗೆ ನೋಡ್ರಿ, ಇವಾಗ ಇಲ್ಲಿ 3 ಇಂಟು ಸ್ಕ್ವೇರ್ ರೂಟ್ ಆಫ್ 5 3 ಇಂಟು ಸ್ಕ್ವೇರ್ ರೂಟ್ ಆಫ್ 5 ಅಂತ ಇದನ್ನ ಓದ್ತೇವ್ ನಾವು. ಇದ್ರೊಳಗ 3 ಇಲ್ಲೇ 3 ಐತ್ ನೋಡ್ರಿ, ಇದು ಸಹಗುಣಕ ಅಂತ ಕರಿತೀವಿ. 3 ಏನಿಲ್ಲಿ ಸಹಗುಣಕ. ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಅಂದ್ವಿ, ಸ್ಕ್ವೇರ್ ಅಂದ್ರೆ ಎಷ್ಟು? 2. ಇಲ್ಲಿ 2 ಅನ್ನೋದು ಕರಣೀಯ ಕ್ರಮ. ಇಲ್ಲೇ 2 ಅನ್ನೋದು ಕರಣೀಯ ಕ್ರಮ. ಹಾಗಾದ್ರೆ 5 ಏನಿಲ್ಲೇ? 5 ಕರಣೀಯ. 5 ಏನಿಲ್ಲೇ? ಕರಣೀಯ. ಇನ್ನೊಂದು ಉದಾಹರಣೆಯನ್ನ ನೋಡ್ರಿ, ಇಲ್ಲಿ 5 ಇಂಟು ಕ್ಯೂಬ್ ರೂಟ್ ಆಫ್ ರೂಟ್ 7. 5 ಇಂಟು ಕ್ಯೂಬ್ ರೂಟ್ ಆಫ್ ರೂಟ್ 7. 5 ಅನ್ನೋದು ಇಲ್ಲೇ ಸಹಗುಣಕ, 5 ಅನ್ನೋದೇನಿಲ್ಲೇ ಸಹಗುಣಕ. ಪಕ್ಕದಲ್ಲಿ ಬರುವಂತ ಸಂಖ್ಯೆಗೆ ನಾವು ಸಹಗುಣಕ ಅಂತೀವಿ. ಈ ರೂಟ್ ಒಳಗ ಇಲ್ಲೇನಿರ್ತಲ್ಲ ಆ ಸಂಖ್ಯೆಗೆ ನಾವ್ ಏನಂತ ಕರಿತೀವಿ? ಕರಣೀಯ ಕ್ರಮ ಅಂತ ಕರಿತೇವೆ. ಹಾಗಾದ್ರೆ 3 ಏನಿಲ್ಲೇ? ಕರಣೀಯ ಕ್ರಮ. ಕರಣೀಯ ಕ್ರಮ. ಹಾಗಾದ್ರೆ 7 ಏನಿಲ್ಲೇ? 7 ಅನ್ನೋದು ಒಂದು ಕರಣೀಯ. 7 ಏನಿಲ್ಲೇ? ಕರಣೀಯ. ತಿಳಿತಲ್ಲ ಮಕ್ಕಳೇ? ಇವಾಗ ಇಲ್ಲಿ ಒಂದು ಸಾಮಾನ್ಯ ರೂಪವನ್ನ ತಗೊಂಡು ನಾವು ಯಾವ ರೀತಿ ಅಂದ್ರೆ ಎ ಈ ರೀತಿ ಇರ್ತಿದೆ ಸಂಖ್ಯೆ, ಹೌದಾ? ಇಲ್ಲಿ ನೋಡ್ರಿ, ಇದನ್ನ ನೀವು ನೋಡಿದ್ರೆ ಹೇಳ್ಬಹುದು, ಎ ಏನ್ಪಾ? ಎ ಸಹಗುಣಕ. ಎ ಏನ? ಸಹಗುಣಕ. ಹಾಗಾದ್ರೆ ಬಿ ಏನು? ಬಿ ಒಂದು ಕರಣೀಯ ಕ್ರಮ. ಬಿ ಏನಿಲ್ಲೇ? ಕರಣೀಯ ಕ್ರಮ. ಹಾಗಾದ್ರೆ ಸಿ ಏನು? ಸಿ ಒಂದು ಕರಣೀಯ. ಇಲ್ಲಿ ಸಿ ಏನು? ಕರಣೀಯ. ಹಾಗಾದ್ರೆ ನೀವು ವಿಚಾರ ಮಾಡಬಹುದು, ಇದು ಎದಕ್ ಉಪಯೋಗ ನಮಗ? ಇದು ನಿಮ್ಗೆ ಎದಕ್ ಉಪಯೋಗ ಅಂದ್ರೆ, ಒಂದು ಕರಣೀಯ ಸಂಕಲನ ಮಾಡ್ಬೇಕಂದ್ರೆ ನಾವು ಇಲ್ಲಿ ನಿಮ್ಗೆ ಕರಣೀಯ ಕ್ರಮ ಗೊತ್ತಿರ್ಬೇಕು, ಕರಣೀಯ ಗೊತ್ತಿರ್ಬೇಕು ಅಂದ್ರಷ್ಟೇ ನಾವ್ ಇಲ್ಲಿ ಏನ್ ಮಾಡಕ್ ಬರ್ತಾ? ಸಂಕಲನವನ್ನ ಮಾಡಕ್ ಬರ್ತಾ. ಈ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. ಇಲ್ಲಿ ಪಕ್ಕದಲ್ಲಿ ಬರುವಂತ ಸಂಖ್ಯೆಗೆ ನಾವು ಸಹಗುಣಕ ಅಂತೇವಿ, ಇಲ್ಲಿ ಬರುವಂತ ಸಂಖ್ಯೆಗೆ ನಾವು ಕರಣೀಯ ಕ್ರಮ ಅಂತೇವಿ, ರೂಟ್ ಒಳಗಿರುವಂತ ಸಂಖ್ಯೆಗೆ ನಾವು ಕರಣೀಯ ಅಂತ ಕರಿತೀವಿ. ಹಾಗಾದ್ರೆ ಇವುಗಳು ಎಲ್ಲಿ ಉಪಯೋಗ ಆಕಾವ್ ನೋಡ್ರಿ. ಇವಾಗ ಏನ್ ಮಾಡ್ತೇವೆ? ನಾವು ಸಂಕಲನವನ್ನ ಮಾಡ್ತೇವಿ. ಸಂಕಲನವನ್ನ ನಾವು ಯಾವಾಗ ಮಾಡ್ತೇವೆ ಅಂದ್ರೆ, ಕರಣೀಯ ಮತ್ತೆ ಕರಣೀಯ ಕ್ರಮ ಒಂದೇ ಇದ್ರಷ್ಟ ಸಂಕಲನ ಮಾಡಕ್ ಬರ್ತ. ಕರಣೀಯ ಮತ್ತು ಕರಣೀಯ ಕ್ರಮ ಒಂದೇ ಇದ್ರಷ್ಟ ಸಂಕಲನ ಮಾಡಕ್ ಬರ್ತ. ಉದಾಹರಣೆಗೆ ನೋಡ್ರಿ, ರೂಟ್ 3 ಮೊದಲನೇ ಲೆಕ್ಕ ಇದು. ರೂಟ್ 3 ಪ್ಲಸ್ ರೂಟ್ 5. ಇಲ್ಲಿ ಕರಣೀಯ ಕ್ರಮ ಸೇಮ್ ಐತಿ. ಏನೈತಿ? ಇಲ್ಲಿನೂ 2 ಐತಿ, ಇಲ್ಲಿನೂ 2 ಐತಿ, ಹೌದಾ? ಆದ್ರೆ ಕರಣೀಯ ಏನೈತಿ? ಇಲ್ಲಿ 3 ಐತಿ, ಇಲ್ಲಿ 5 ಐತಿ. ಹಾಗಾಗಿ ಇದನ್ನ ಸಂಕಲನ ಮಾಡಕ್ ಬರಲ್ಲ. ರೂಟ್ 3 ಪ್ಲಸ್ ರೂಟ್ 5. ಯಾವ ರೀತಿ ಅಂದ್ರೆ, ನೀವು 8ನೇ ತರಗತಿಗೆ ಬೀಜೋಕ್ತಿ ಪಾಠದಾಗ ಕಲ್ತಿದ್ರಿ. ಎಕ್ಸ್ ಪ್ಲಸ್ ವೈ ಕೂಡ್ಸಾಕ್ ಬರ್ತಾ? ಇಲ್ಲ, ಎಕ್ಸ್ ಪ್ಲಸ್ ವೈ ಬರೀತಿದ್ವಿ. ಆ ರೀತಿ ವಿಜಾತಿ ಪದಗಳನ್ನ ಇಲ್ಲಿ ಏನ್ ಮಾಡಕ್ಕಾಗಲ್ಲ? ಕೂಡ್ಸಾಕ್ ಬರುದಿಲ್ಲ. ಸಜಾತಿ ಪದಗಳನ್ನ ಅಷ್ಟೇ ನಾವ್ ಏನ್ ಮಾಡ್ಬೋದು? ಕೂಡಿಸ್ಬಹುದು. ಹಾಗಾದ್ರೆ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ, ಯಾವ ರೀತಿ ಅಂದ್ರೆ, ರೂಟ್ 3 ಪ್ಲಸ್ 8 ಇಂಟು ರೂಟ್ 3. ಇಲ್ಲಿ ಕರಣೀಯ ಕ್ರಮ ಏನಿದೆ? 2 ಇದೆ, ಹೌದಾ? ಇಲ್ಲಿ ಕರಣೀಯ ಏನಿದೆ? ಇಲ್ಲಿನೂ 3 ಇದೆ, ಇಲ್ಲಿನೂ 3 ಇದೆ. ಇದು ಸಂಕಲನ ಮಾಡಕ್ ಬರ್ತ. ಇದನ್ನ ಸಂಕಲನ ಮಾಡಕ ಬರ್ತ. ಹಾಗಾದ್ರೆ ಇಲ್ಲಿ ಕರಣೀಯ ಕ್ರಮ ಏನಿದೆ? ಸಾರಿ, ಸಗುಣಕ ಏನಿದೆ? 1 ಇದೆ. 1 ಪ್ಲಸ್ 8 ರೂಟ್ 3, ಹೌದಾ? ಇಲ್ಲೇ ರೂಟ್ 3 ಇರ್ತಲ್ಲ, ಕಾಮನ್ ತಕೋಬೇಕು. ಕಾಮನ್ ತಕೊಂಡ್ ಇಲ್ಲೇ ಸಗುಣಕ 1, ಇಲ್ಲೇ 8 ರೂಟ್ 3. 8 1 9 ರೂಟ್ 3. ತಿಳಿತಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ಮಾಡ್ತೇನೆ ನೋಡ್ರಿ. ಯಾವ ರೀತಿ ಅಂದ್ರೆ, 8 ಇಂಟು ರೂಟ್ 10 ಪ್ಲಸ್ 5 ಇಂಟು ರೂಟ್ 10 ಪ್ಲಸ್ 10 ಇಂಟು ರೂಟ್ 2.
ಇವಾಗ ಮೂರು ಸಂಖ್ಯೆದ್ದು ಕರಣೀಯ ಕ್ರಮ ಸೇಮ್ ಇದೆ, ಹೌದು. ಬಟ್ ಆದ್ರ ಕರಣೀಯ ನೋಡ್ರಿ, ಇದ್ರದ್ದು 10 ಐತಿ, ಇದ್ರದ್ದು 10 ಐತಿ, ಇದು 2 ಐತಿ. ಕೂಡ್ಸಾಕ್ ಬರ್ತಾ ಇಲ್ಲ. ಎರಡೇ ಸಂಖ್ಯೆಗಳನ್ನ ನಾವೇನ್ ಮಾಡಬಹುದು, ಇಲ್ಲಿ ಕೂಡಿಸ್ಬೋದು. ಯಾವ ರೀತಿ? 8 + 5 √10 ಪ್ಲಸ್ 10 × √2. 8ಕ್ಕೆ 5 ಕೂಡಿಸ್ರಿ 13 √10 ಪ್ಲಸ್ 10 √2. ಇವಾಗ ಇವೆರಡು ಸಂಖ್ಯೆಗಳನ್ನ ನಾವು ಕೂಡ್ಸಾಕ್ ಬರೋದಿಲ್ಲ, ಯಾಕೆ? ಕರಣೀಯ ಕ್ರಮ ಸೇಮ್ ಇದೆ, ಬಟ್ ಆದ್ರೆ ಕರಣೀಯ ಏನಿದೆ, ಇಲ್ಲಿ 10 ಐತಿ, ಇಲ್ಲಿ 2 ಐತಿ. ಅದಕ್ಕೆ ನಾವ್ ಇದನ್ನ ಏನ್ ಮಾಡಕ್ ಬರಲ್ಲ, ಕೂಡ್ಸಾಕ ಬರುದಿಲ್ಲ. ಈ ರೀತಿಯಾಗಿ ಸಂಕಲನವನ್ನ ಮಾಡ್ಬೋದು. ತಿಳಿತಲ್ಲ? ಸಜಾತಿ ಪದಗಳನ್ನಷ್ಟೇ ನಾವ್ ಇಲ್ಲಿ ಏನ್ ಮಾಡ್ತೇವೆ, ಕೂಡಿಸ್ತೇವೆ. ವಿಜಾತಿ ಪದಗಳನ್ನ ಕೂಡ್ಸೋದಿಲ್ಲ. ಉದಾಹರಣೆಗೆ 2x + 5x ಬಿಜೋಕ್ತಿ ಪರ್ಫೆಕ್ಟ್ ಆಗಿ ಕಲ್ತಿದ್ರೆ ಇದು ಕೂಡ ಅದೇ ರೀತಿ 2x + 5x. ಇವಾಗ ಸಹಗುಣಕಗಳನ್ನಷ್ಟೇ ಕೂಡಿಸ್ತೇವೆ. 2 5 to 7x, ಹೌದಾ? ಅದನ್ನ ಬಿಟ್ಟು 2x³ + 3x² ಕೂಡಿಸ್ತಿದ್ವೆ. ಇಲ್ಲ, ಇದನ್ನ ಕೂಡ್ಸಾಕ್ ಬರೋದಿಲ್ಲ. ಯಾಕ? ಇಲ್ಲಿ ಏನದಾವ್? ಚೇಂಜಸ್ ಅದಾವು, ಹೌದಿಲ್ಲ? ಅದೇ ರೀತಿ ಇಲ್ಲಿನೂ ಕೂಡ ಸಜಾತಿ ಪದಗಳನ್ನಷ್ಟೇ ನಾವೇನ್ ಮಾಡ್ಬೋದು, ಸಂಕಲನವನ್ನ ಮಾಡ್ಬೋದು. ಹಾಗಾದ್ರೆ ವಿಜಾತಿ ವ್ಯವಕಲನ ಮಾಡ್ಬೇಕಲ್ಲ. ವ್ಯವಕಲನ ಸೇಮ್ ಪ್ರೊಸೀಜರು. ಇಲ್ಲಿನೂ ಕೂಡ ಕರಣೀಯ ಮತ್ತು ಕರಣೀಯ ಕ್ರಮ ಏನಿರ್ಬೋದು, ಸೇಮ್ ಇರ್ಬೇಕು. ಆದ್ರೆ ಅಲ್ಲೇ ಕೂಡಿಸ್ತಿದ್ವಿ, ಇಲ್ಲಿ ಏನ್ ಮಾಡ್ತೇವಿ, ಕಳಿತೀವಿ. ಇಷ್ಟೇ ಡಿಫ್ರೆನ್ಸ್. ಇಲ್ಲಿ ನೋಡ್ರಿ, ವ್ಯವಕಲನದಲ್ಲಿ ಮೊದಲನೇ ಲೆಕ್ಕ ನೋಡ್ರಿ, 8 × √7 ಮೈನಸ್ 2 × √7. ಇಲ್ಲಿ ಏನಾಗತ್ತಂದ್ರೆ 8 - 2 √7. 8ರಲ್ಲಿ 2 ಹೋದ್ರೆ 6 √7. ಇಷ್ಟೇ. ತಿಳಿತಾ? ನೆಕ್ಸ್ಟ್ ಎರಡನೇ ಲೆಕ್ಕ ನೋಡ್ರಿ. ಎರಡನೇದೇನಿದೆ ಅಂದ್ರೆ √b ಮೈನಸ್ 3 × √b ಪ್ಲಸ್ 6 √b. ಇಲ್ಲೇ ಒಂದು ಮೈನಸ್ ಐತಿ, ಇಲ್ಲಿ ಏನೈತಿ, ಪ್ಲಸ್ ಐತಿ, ಹೌದಾ? ವ್ಯವಕಲನ ಅಂದ್ರೆ ನಿಮ್ಗೆ ಮೈನಸ್, ನಿಮ್ ಪ್ರಕಾರ ಮೈನಸ್. ಇವಾಗ ಇದನ್ನು ಕೂಡ ನಾವೇನ್ ಮಾಡ್ಬೋದು, ವ್ಯವಕಲನ ಲೆಕ್ಕವನ್ನ ಮಾಡ್ಬೋದು. ಯಾವ ರೀತಿ? √b ಪ್ಲಸ್ 6 √b ಮೈನಸ್ 3 √b. ಹೌದಾ ಮಕ್ಕಳೇ? ಇಲ್ಲಿ ನೋಡ್ರಿ, ಯಾಕೆ ಈ ರೀತಿ ಬರ್ಕೊಂಡೆ ಅಂದ್ರೆ ಇಲ್ಲಿನೂ ಕೂಡ ಚಿಹ್ನೆ ಏನೆಲ್ಲ ಪ್ಲಸ್ ಇರುತ್ತೆ, ಇಲ್ಲಿನೂ ಪ್ಲಸ್ ಐತಿ. ಅದಕ್ಕೆ √b ಪ್ಲಸ್ 6 × √b. ಇವಾಗ ಇದ್ರ ಸಹಗುಣಕ ಏನೈತಿ, 1 ಐತಿ. 1 + 6 √b ಮೈನಸ್ 3 √b. 6 1 7 √b ಮೈನಸ್ 3 √b. ಇವಾಗ ಏನ್ ಮಾಡ್ಬೋದು, 1 ಪ್ಲಸ್ ಐತಿ, 1 ಮೈನಸ್ ಐತಿ, ಕಳಿಬಹುದು ಇವಾಗ ಕಾಮನ್ ಆಗಿ. 7ರಲ್ಲಿ 3 ಹೋದ್ರೆ 7 - 3 √b. 7ರಲ್ಲಿ 3 ಹೋದ್ರೆ 4 √b. ಹೌದಾ? ತಿಳಿತಲ್ವಾ? ಕಾನ್ಸೆಪ್ಟ್ ಬಹಳ ಸರಳ ಐತಿ. ತಿಳ್ಕೊಳೋದ್ರಲ್ಲಿ ಎಲ್ಲ ಡಿಪೆಂಡ್ಸ್. ತಿಳಿತಲ್ವಾ? ನೆಕ್ಸ್ಟ್ ಇವಾಗ ನೋಡ್ರಿ, ಗುಣಾಕಾರ. ಗುಣಾಕಾರದಲ್ಲಿ 2 ತರ ಬರ್ತಾವ. ಗುಣಾಕಾರದಲ್ಲಿ ಏನ್ ಬರ್ತಾವು? 2 ತರ ಬರ್ತಾವ. ಯಾವ ರೀತಿ ಮಾಡ್ತೇವಿ? ಒಂದು ಇಲ್ಲೇ ಕರಣೀಯ ಕ್ರಮ ಒಂದೇ ಆಗಿರ್ಬೇಕು. ಕರಣೀಯ ಕ್ರಮ ಒಂದೇ ಆದಾಗ ಒಂದ್ ರೀತಿ ಬೇರೆ ಮಾಡ್ತೇವಿ. ಮೊದಲನೇದ್ ನೋಡ್ರಿ, ಫಸ್ಟಿಗೆ ಏನ್ ತಗೊಳ್ಳೋಣ, ಕರಣೀಯ ಕ್ರಮ ಸೇಮ್ ಇದ್ದಾಗ. ಕರಣೀಯ ಕ್ರಮ ಒಂದೇ, ಕರಣೀಯ ಕ್ರಮ ಒಂದೇ ಆಗಿರ್ಬೇಕು. ಒಂದೇ ಆಗಿದ್ದಾಗ ನಾವು ಯಾವ ರೀತಿ ಮಾಡ್ತೇವಿ ಅನ್ನೋದನ್ನ ಇಲ್ಲಿ ನೋಡ್ರಿ. ಕರಣೀಯ ಕ್ರಮ ಒಂದೇ ಆಗಿರ್ಬೇಕು ಅಥವಾ ಆಗಿದ್ದಾಗ ನಾವು ಯಾವ ರೀತಿ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ಏನ್ ಮಾಡ್ರಿ ನೋಡ್ರಿ. ಫಸ್ಟಿಗೆ √2 × √3. ಕರಣೀಯ ಕ್ರಮ ಗೊತ್ತು ನಿಮ್ಗೆ. ಇಲ್ಲೇ 2 ಇರ್ತ, ಇಲ್ಲಿನೂ 2 ಇರ್ತ. ಗುಣಾಕಾರ ಮಾಡೋದ್ರಲ್ಲಿ ಕ್ರಮವನ್ನಷ್ಟೇ ನೋಡ್ಬೇಕು. ಇದು ಕರಣೀಯ ಏನಾದ್ರೂ ಇರ್ಲಿ, ನಡಿತೈತಿ, ನೋ ಪ್ರಾಬ್ಲಮ್. ಆದ್ರೆ ಕರಣೀಯ ಕ್ರಮ ಏನಿರ್ಬೇಕಿಲ್ಲೇ ಸೇಮ್ ಇರ್ಬೇಕು. ಇಲ್ಲಿ ನೋಡ್ರಿ, √, ಹೌದಾ? 3 × 6 ಮುಗೀತು. ಇಷ್ಟೇ ಆನ್ಸರ್. ತಿಳಿದ? ಇವಾಗ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ, ಯಾವ ರೀತಿ ಇರ್ತಂದ್ರೆ 3 × √3 × √5. ಹಾಗಾದ್ರೆ ನೀವು ಥಿಂಕ್ ಮಾಡ್ಬೋದು, ಇಲ್ಲಿ ಕರಣೀಯ ಕ್ರಮ ಸೇಮ್ ಇದೆ, ಕರಣೀಯ ಚೇಂಜ್ ಇದೆ, ಆದ್ರೆ ಎಡಿಷನಲ್ ಏನ್ ಬಂದೈತಿ, ಇಲ್ಲಿ ಸಹಗುಣಕ ಬಂದೈತಿ. ಇಲ್ಲಿ ಸಹಗುಣಕ ಏನೈತಿ, 3 ಐತಿ. ಇಲ್ಲಿ ಸಹಗುಣಕ ಏನೈತಿ, 1 ಐತಿ. ಹಾಗಾದ್ರೆ 3 × 1, ಹೌದಾ? √3 × 5.
ಆನ್ಸರ್ ಏನಾಗುತ್ತಾ 3 1 3 5 3 15 3 ಇಂಟು ಸ್ಕ್ವೇರ್ ರೂಟ್ ಆಫ್ 15 ಹೌದಾ. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನ ನೋಡ್ರಿ. 6 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು 3 ಇಂಟು ಸ್ಕ್ವೇರ್ ರೂಟ್ ಆಫ್ 5 6 3 18 5 10 ಇಷ್ಟೇ ಆನ್ಸರ್. ತಿಳಿತಲ್ವಾ? ಕ್ಲಿಯರ್? ನಾಲ್ಕನೇ ಲೆಕ್ಕ ನೋಡ್ರಿ. ನಾಲ್ಕನೇದ್ದು ಏನಂದ್ರೆ 6 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು 2 ಇಂಟು ಸ್ಕ್ವೇರ್ ರೂಟ್ ಆಫ್ 7 6 2 12 6 12 ಸ್ಕ್ವೇರ್ ರೂಟ್ ಆಫ್ 7 3 21 7 3 21 12 ಇಂಟು ಸ್ಕ್ವೇರ್ ರೂಟ್ ಆಫ್ 21. ಈಸಿ ಅದಾವ. ಗುಣಾಕಾರದಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಯಾವಾಗ ಕರಣಿಗಳು ಒಂದೇ ಇದ್ದಾಗ. ಇವಾಗ ನಾವ್ ಇನ್ನೊಂದ್ ಮೆಥಡ್ ಐತೆ ಅಂತ ಹೇಳಿದೆ, 2 ರೀತಿ ಬರ್ತಾವ ಇದ್ರೊಳಗ ಅಂತ. ಇನ್ನೊಂದ್ ಏನಂದ್ರೆ ಕರಣಿಗಳು ಬೇರೆ ಇದ್ದಾಗ ಯಾವ ರೀತಿ ಮಾಡ್ತೀವಿ. ಕರಣಿ ಬೇರೆ ಇದ್ದಾಗ, ಕರಣೀಯ ಕ್ರಮ ಬೇರೆ ಇದ್ದಾಗ, ಬೇರೆ ಇದ್ದಾಗ ಕರಣೀಯ ಕ್ರಮ ಬೇರೆ ಇದ್ದಾಗ ಯಾವ ರೀತಿ ಮಾಡ್ಬೋದು ನಾವು. ಇವಾಗ ಉದಾಹರಣೆಗೆ ನೋಡ್ರಿಲೆ, ಕ್ಯೂಬ್ ರೂಟ್ ಆಫ್ ರೂಟ್ 2 ಕ್ಯೂಬ್ ರೂಟ್ ಆಫ್ ರೂಟ್ 2 ಇಂಟು ರೂಟ್ 3. ಇಲ್ಲಿ ನೋಡ್ರಿ ಮಕ್ಕಳ, ಇಲ್ಲಿ ಕರಣೀಯ ಕ್ರಮ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಚೇಂಜ್ ಅದಾವು. ಹಾಗಾದ್ರೆ ಚೇಂಜ್ ಇದ್ರೆ ನಾವ್ ಇಲ್ಲಿ ಕರಣೀಯ ಕ್ರಮವನ್ನ ಒಂದೇ ಮಾಡ್ಕೋಬೇಕು. ಮೊದಲಿಗೆ ಯಾವ ರೀತಿ ಮಾಡ್ಕೊಂತೇವಿ, ಯಾವ ರೀತಿ ಮಾಡ್ಕೊಂತೇವಂದ್ರೆ ಮೊದಲಿಗೆ ಇಲ್ಲಿ ನಾವು ಇಲ್ಲಿ 3 ಐತೆ, ಇಲ್ಲಿ 2 ಐತಿ, 3 ಮತ್ತೆ 2ರ ಲಸ ತಕೋಬೇಕು ನಾವು. 3 ಮತ್ತೆ 2 ಅವಿಭಾಜ್ಯ ಸಂಖ್ಯೆಗಳು. 3 6 ಲಸ ಕಾಮನ್ ಎಷ್ಟು ಬರ್ತಾ 6 ಬರ್ತಾ. ಇವಾಗ ಇದನ್ನ ಯಾವ ರೀತಿ ಬರಿತೀವಿ ನಾವು ಅಂದ್ರೆ 2ನ್ನ 2 ಇಲ್ಲಿ ಘಾತದಲ್ಲಿ 1/3 ಬರಿತೇವೆ ನಾವು. ಯಾಕೆ ಇಲ್ಲಿ ಏನೈತಿ 3 ಐತಿ, ಅದಕ್ಕೆ ಇದನ್ನ 1/3 ಬರಿತೀವಿ. ಲಸ ಎಷ್ಟು ಬಂದೈತಿ 6 ಬಂದೈತಿ. 3ಕ್ಕೆ ಎಷ್ಟು ಗುಣಿಸಿದ್ರೆ 6 ಬರ್ತ ಅನ್ನೋದನ್ನ ವಿಚಾರ ಮಾಡ್ಬೇಕು ನಾವು. 3 ಎಷ್ಟಲೇ 6 3 2 6 2 ಡಿವೈಡೆಡ್ ಬೈ 2 2 ಡಿವೈಡೆಡ್ ಬೈ 2 ಇಂಟು 3. ಇಲ್ಲಿ ಕರಣೀಯ ಕ್ರಮ ಏನಿದೆ 1 ಇದೆ, ಸಾರಿ 2 ಐತಿ, 1/2 ಆಗುತ್ತಾ. ಇವಾಗ ಇಲ್ಲಿ ಏನ್ ಥಿಂಕ್ ಮಾಡ್ಬೇಕು ನೀವು, 2 ಎಷ್ಟಲೇ 6 2 3 6 3 ಡಿವೈಡೆಡ್ ಬೈ 3. ನಾ ಇಲ್ಲಿ ಏನ್ ಮಾಡಿದ್ನಿ ಅಂದ್ರೆ ಛೇದವನ್ನಷ್ಟ ಸಮ ಮಾಡ್ಕೊಂಡೆ. 3 2 6 ಹೌದಾ. 2 ಇಂಟು 2 1 2 3 2 6 ಇಂಟು 3 3 1 3 3 2 6 ಹೌದಾ. ಹಾಗಾದ್ರೆ ಇಲ್ಲಿ ಈ ರೀತಿ ಬಂದಾಗ ನಾವ್ ಇದನ್ನ ಹೆಂಗ್ ಬರಿಬಹುದು, 6 ಈ ರೀತಿ ಬರಿಬಹುದು ಹೌದಲ್ಲ. ಇಲ್ಲಿ 6 ಬಂದೈತಿ, ಈ 6ನ್ನ ಕರಣೀಯ ಕ್ರಮ ಅಂತ ತಗೋಬೇಕು ನಾವು. 6ನ್ನ ಏನಂತ ತಗೋಬೇಕು, ಕರಣೀಯ ಕ್ರಮ ತಗೋಬೇಕು. ನೆಕ್ಸ್ಟ್ ಈಗ ಇಲ್ಲಿನೂ 6 ಬಂತ, ಇಲ್ಲಿನೂ 6 ಬಂತ, ಕಾಮನ್ ಆಗಿ ಈಗ ಏನ್ ಮಾಡ್ಬೋದು ನಾವು ಗುಣಾಕಾರವನ್ನ ಮಾಡ್ಬೋದು. 2ರ ಘಾತ 2 ಅಂದ್ರೆ ಏನಿದ್ರ ಅರ್ಥ 2 ಇಂಟು 2 2 4. ಹಾಗಾದ್ರೆ 3ರ ಘಾತ 3 ಅಂದ್ರೆ ಏನ್ ಅರ್ಥ, 3ನ್ನ 3 ಸಲ ಗುಣಿಸ್ಬೇಕು. 3 3 9 9 3 27 27. ಇವಾಗ ಇವ್ 2ನ್ನ ನಾವೇನ್ ಮಾಡ್ಬೋದು ಗುಣಿಸ್ಬೋದು. ಗುಣಿಸಿದ್ರೆ ಎಷ್ಟು ಬರ್ತೆ ಆನ್ಸರ್ 6 27 108. ಈ ರೀತಿಯಾಗಿ ತಿಳಿತಲ್ವಾ. ಇಲ್ಲೇ ಕರಣೀಯ ಕ್ರಮ ಬೇರೆ ಇದ್ದಾಗ ಮೊದಲಿಗೆ ಕರಣೀಯಗಳ ಲಸಾವನ್ನ ತೆಗಿಬೇಕು. ಕರಣೀಯಗಳ ಲಸಾವನ್ನ ತಗೊಂಡು ಇಲ್ಲಿ ಛೇದಗಳನ್ನ ಸಮ ಮಾಡ್ಕೋಬೇಕು. ಛೇದಗಳನ್ನ ಸಮ ಮಾಡ್ಕೊಂಡು ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಗುಣಿಸ್ಬೇಕು. ತಿಳಿತಲ್ವಾ. ನೆಕ್ಸ್ಟ್ ಇವಾಗ ಅಭ್ಯಾಸಕ್ಕೆ ಬರೋಣ. ಅದಿಷ್ಟು ನಿಮ್ಗೆ ಬೇಸಿಕ್, ಅದು ಬಹಳಷ್ಟು ಇಂಪಾರ್ಟೆಂಟ್. ಅವುಗಳ ಮೇಲೆ ನೀವು ಇನ್ನೊಂದೆಷ್ಟು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ರಿ. ಆ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಏನಾಗುತ್ತ ಈಸಿ ಆಗುತ್ತ. ಇವಾಗ ಮುಂದಿನ ಲೆಕ್ಕಗಳನ್ನ ನೀವೇನ್ ಮಾಡ್ಬೋದು ಸರಳವಾಗಿ ಬಿಡಿಸ್ಬೋದು. ಇವಾಗ ನಾವು ಅಭ್ಯಾಸಕ್ಕೆ ಬಂದ್ವಿ. ಹಾಗಾದ್ರೆ ಅಭ್ಯಾಸದಲ್ಲಿ ಮೊದಲನೇ ಪ್ರಶ್ನೆ ಏನೈತಿ, ಈ ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧಗಳಾಗಿ ವರ್ಗೀಕರಿಸಿ. ಕೆಳಗೆ ಸಂಖ್ಯೆಗಳು ಎಲ್ಲದಾವು ಇವಾಗ ನಾ ಬರೀತೇನೆ ನೋಡ್ರಿ. ಕೆಳಗಡೆ ಸಂಖ್ಯೆಗಳನ್ನ ನಾ ಏನ್ ಮಾಡ್ತೇನೆ ಇಲ್ಲಿ ಬರೀತೇನೆ. ಮೊದಲನೇ ಪ್ರಶ್ನೆ ನೋಡ್ರಿ, 2 ಮೈನಸ್ ರೂಟ್ 5 ಇದು ಒಂದು ಭಾಗಲಬ್ಧ ಸಂಖ್ಯೆನೋ ಅಭಾಗಲಬ್ಧ ಸಂಖ್ಯೆನೋ ಅಂತ ವರ್ಗೀಕರಣ ಮಾಡ್ಬೇಕು ನಾವು. ಇಲ್ಲಿ ರೂಟ್ 5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಹೌದಾ. 2 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ರೂಟ್ 5 ಅನ್ನೋದು ಅಭಾಗಲಬ್ಧ ಸಂಖ್ಯೆ.
ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಯನ್ನ ಕಳೆದಾಗ ನಮ್ಗೆ ವ್ಯತ್ಯಾಸ ಏನ್ ಬರ್ತ? ಒಂದು ಅಭಾಗಲಬ್ಧ ಸಂಖ್ಯೆನೇ ಬರುತ್ತ. ಹಾಗಾದ್ರೆ ಇದು ಏನಿಲ್ಲ ಅಭಾಗಲಬ್ಧ ಸಂಖ್ಯೆ. ಹೇಳಿತಲ್ಲ, ಕನ್ಫ್ಯೂಷನ್ ಬೇಡ. ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ ಇನ್ನೊಂದು ಭಾಗಲಬ್ಧ ಸಂಖ್ಯೆಯನ್ನ ಕಳೆದಾಗ ನಮಗೆ ವ್ಯತ್ಯಾಸ ಏನ್ ಬರುತ್ತೆ? ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. ಅದಕ್ಕೆ ನಾವ್ ಇದನ್ನ ಏನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆ ಅಂತ ಕಲಿತ್ವಿ. ನಿಮ್ಗೆ ಇಲ್ಲಿ ಕಾರಣ ಕೇಳಿಲ್ಲ, ಆದ್ರೂ ಕೂಡ ನಿಮ್ ನಾಲೆಜಿಗೆ ಏನ್ ಬೇಕು? ಕಾರಣ ಗೊತ್ತಿರ್ಬೇಕು. ಇದನ್ನ ಯಾಕೆ ಅಭಾಗಲಬ್ಧ ಸಂಖ್ಯೆ ಅಂದ್ವಿ ಅಂತ. ತಿಳಿತಲ್ವಾ? ಎರಡನೇ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ ಏನಿದೆ ಅಂದ್ರೆ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ರೂಟ್ 23 ಮೈನಸ್ ರೂಟ್ ಆಫ್ 23. ಇವಾಗ ನೋಡ್ರಿ ಇದು ಯಾವ ರೀತಿ ಆಗುತ್ತಂದ್ರ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 23 ಮೈನಸ್ ಸ್ಕ್ವೇರ್ ರೂಟ್ ಆಫ್ 23. ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ, ಕ್ಯಾನ್ಸಲ್ ಆಗ್ಬಿಡುತ್ತಾ? ಉಳಿತೇನು? 3. 3 ಒಂದು ಯಾವ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಹೌದಾ? ಹಾಗಾದ್ರೆ ಇದು ಏನಿಲ್ಲ ಭಾಗಲಬ್ಧ ಸಂಖ್ಯೆ. ತಿಳಿತಲ್ವಾ? ನೆಕ್ಸ್ಟ್ ಮೂರನೇ ಲೆಕ್ಕ ನೋಡ್ರಿ. ಮೂರನೇದ್ದು ಏನೈತೆ ಅಂದ್ರೆ 1 ಡಿವೈಡೆಡ್ ಬೈ ರೂಟ್ 2. ಒಂದು ಭಾಗಲಬ್ಧ ಸಂಖ್ಯೆಗೆ ಇದು ಇನ್ನೊಂದೇನು? ಅಭಾಗಲಬ್ಧ ಸಂಖ್ಯೆ. ಅದನ್ನ ಭಾಗಿಸಿದಾಗ ನಮ್ಗೆ ಉತ್ತರ ಏನ್ ಬರ್ಬೋದು? ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. ಅಭಾಗಲಬ್ಧ ಸಂಖ್ಯೆ. ತಿಳಿತಲ್ವಾ? ನಾಲ್ಕನೇದ್ ನೋಡ್ರಿ. ನಾಲ್ಕನೇದ್ ಏನಂದ್ರೆ 2π. ಇಲ್ಲಿ ಪೈ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಒಂದು ಅಭಾಗಲಬ್ಧ ಸಂಖ್ಯೆಗೆ ಒಂದು ಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿದಾಗ ಗುಣಲಬ್ಧ ಒಂದು ಅಭಾಗಲಬ್ಧ ಸಂಖ್ಯೆನೇ ಬರುತ್ತೆ. ಹೌದಾ? ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ. ಇನ್ನೊಂದು ಲೆಕ್ಕ ನೋಡ್ರಿ. 4 ಆದ್ವಲ್ಲ, ಇನ್ನೊಂದು 5ನೇ ಲೆಕ್ಕ ನೋಡ್ರಿ. 5ನೇ ಲೆಕ್ಕ ಏನೈತೆ ಅಂದ್ರೆ 2 ಇಂಟು ರೂಟ್ 7 ಡಿವೈಡೆಡ್ ಬೈ 7 ಇಂಟು ರೂಟ್ 7. ಇಲ್ಲಿ ಏನಾಗುತ್ತೆ? 2 ಇಂಟು ರೂಟ್ 7 2 ಇಂಟು ರೂಟ್ 7 ಡಿವೈಡೆಡ್ ಬೈ 7 ಇಂಟು ರೂಟ್ 7. ರೂಟ್ 7 ಕ್ಯಾನ್ಸಲ್ ಆಗ್ಬಿಡುತ್ತೆ. ಉಳಿತೇನು? 2/7. ಇವಾಗ ನೀವು ನೋಡಿದ್ರೇನೆ ಹೇಳ್ಬೋದು 2/7 ಯಾವ ಸಂಖ್ಯೆ? ಒಂದು ಭಾಗಲಬ್ಧ ಸಂಖ್ಯೆ. ಇದು ಒಂದು ಭಾಗಲಬ್ಧ ಸಂಖ್ಯೆ. ತಿಳಿತಲ್ವಾ? ನೆಕ್ಸ್ಟ್ ಇಲ್ಲಿ ಏನೈತೆ ಅಂದ್ರೆ ಈ ಕೆಳಗಿನ ಉಕ್ತಿಗಳನ್ನ ಸಂಕ್ಷೇಪಿಸಿ. ಇಲ್ಲಿಕ್ಕೆ ಒಂದಿಷ್ಟು ಉಕ್ತಿಗಳದಾವ. ಆ ಉಕ್ತಿಗಳನ್ನ ನಾವೇನ್ ಮಾಡ್ಬೇಕು? ಸಂಕ್ಷೇಪಿಸ್ಬೇಕು. ಮೊದಲನೇದ್ ನೋಡ್ರಿ, 3 ಪ್ಲಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 2. ಇವಾಗ 3 ಪ್ಲಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 2. ಇಲ್ಲಿ ಯಾವ ರೀತಿ ಮಾಡ್ಬೇಕಂದ್ರ 3ರಿಂದ ಈ ಪೂರ ಪದವನ್ನ ಗುಣಿಸ್ಬೇಕು, ಪ್ಲಸ್ ರೂಟ್ 3 ಇಂದ ಇದನ್ನ ಗುಣಿಸ್ಬೇಕು. ಯಾವ ರೀತಿ ನೋಡ್ರಿ, 3 ಇಂಟು 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 3. ಹೌದಾ? 2 ಪ್ಲಸ್ ರೂಟ್ 2. ಈ 3ರಿಂದ ಈ ಪೂರ ಪದವನ್ನ ಗುಣಿಸಿದೆ, ಈ ರೂಟ್ 3 ಇಂದ ಇದನ್ನ ಗುಣಿಸಿದೆ. ಹೌದಾ? 3 6. ಇವಾಗ 3 ಇಂಟು ರೂಟ್ 2 ಯಾವ ರೀತಿ ಮಾಡ್ಬೇಕು ಗೊತ್ತೈತಿ ನಿಮ್ಗೆ? ಕರ್ಣಿಗಳನ್ನ ಆಗಲ್ ಗುಣಿಸಿದಲ್ಲ, ಸಹಗುಣಕ ಏನು ಇದೆ? ಇಲ್ಲೇ ಒಂದೇ ಇದೆ. 3 1 3 ರೂಟ್ 2 ಪ್ಲಸ್ 2 ಇಂಟು ರೂಟ್ 3 2 ಇಂಟು ರೂಟ್ 3 ಪ್ಲಸ್ ಇವಾಗ ರೂಟ್ 3 ಇಂಟು ರೂಟ್ 2 ರೂಟ್ 6. 3 6. ಹೌದಾ? ಇಷ್ಟೇ ನೋಡ್ರಿ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್ 3 ಪ್ಲಸ್ ರೂಟ್ 3 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3. ಇದು ನಾವು ಎರಡು ರೀತಿಯಿಂದ ಬಿಡಿಸ್ಬೋದು. ಒಂದು ಈ 3ರಿಂದ ಈ ಪೂರ ಪದವನ್ನ, ಇನ್ನೊಂದು ಈ ರೂಟ್ 3 ಇಂದ ಈ ಪೂರ ಪದವನ್ನ ಗುಣಿಸ್ಬೋದು. ಅದನ್ನ ಬಿಟ್ರೆ ಇನ್ನೊಂದು ಯಾವ ರೀತಿ ಕಾಣುತ್ತಿದೆ? a ಪ್ಲಸ್ ಬಿ ಎ ಮೈನಸ್ ಬಿ. a ಪ್ಲಸ್ ಬಿ ಎ ಮೈನಸ್ ಬಿ ಒಂದು ನಿತ್ಯ ಸಮೀಕರಣವನ್ನ ಕಲ್ತಿದ್ರಿ. a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ? ಹಾಗಾದ್ರೆ ಇಲ್ಲಿ ಎ ಅಂದ್ರೆ ಏನ್ ಕನ್ಸಿಡರ್ ಮಾಡ್ಬೋದು? ನಾವು 3 ಅಂತ ಕನ್ಸಿಡರ್ ಮಾಡ್ಬೋದು. ಬಿ ಅಂದ್ರೆ ನಾವು ರೂಟ್ 3 ಅಂತ ತಗೋಬಹುದು. ಹೌದಾ? ಹಾಗಾದ್ರೆ 3 ಪ್ಲಸ್ ರೂಟ್ 3 ಇಂಟು 3 ಮೈನಸ್ ರೂಟ್ 3.
ಇಲ್ಲಿ ಎ ಅಂದ್ರೆ ನಾವೇನ್ ತಗೊಂತೀವಿ 3 ತಗೊಂತೀವಿ 3 ಸ್ಕ್ವೇರ್ ಬಿ ಅಂದ್ರೆ √3 ಸ್ಕ್ವೇರ್ 3 ಮೂರ್ಲೆ 9 ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಇದರ ಅರ್ಥ ಏನು √3 ಇಂಟು √3 ಹೌದಾ √3 ಇಂಟು √3 3 ಮೂರ್ಲೆ 9 √9 ವ್ಯಾಲ್ಯೂ ಏನು 3 ಹೌದಾ -3 9ರಲ್ಲಿ 3 ಹೋದ್ರೆ 6 ಇಷ್ಟೇ ಲೆಕ್ಕ ತಿಳಿತಲ್ವಾ ಅದನ್ನ ಇನ್ನೊಂದು ರೀತಿ ಯಾವ ರೀತಿ ಮಾಡ್ಬೋದು ಅದನ್ನೊಂದು ಮಾಡೋಣ ಅಥವಾ ಇದನ್ನು ಮಾಡ್ಬೋದು ಆ ಮೆಥಡ್ ಅನ್ನು ಕೂಡ ಮಾಡ್ಬೋದು 3ರಲ್ಲಿ 3 ಮೈನಸ್ √3 ಪ್ಲಸ್ √3 ಇಲ್ಲಿಗೆ ಈ ಆನ್ಸರ್ ಕ್ಲೋಸ್ ಆಯ್ತು ಇವಾಗಿದು ನೆಕ್ಸ್ಟ್ ಸ್ಟೆಪ್ 3 ಇಂಟು 3 ಮೈನಸ್ √3 ಪ್ಲಸ್ √3 3 ಮೈನಸ್ √3 ಹೌದಾ 3 ಮೂರ್ಲೆ 9 ಮೈನಸ್ 3 ಇಂಟು 3 ಸಹಗುಣಕ 1 ಐತಿ ಪ್ಲಸ್ 3 √3 ಮೈನಸ್ 3 ಮೂರ್ಲೆ 9 √9 3 3 ಜನ 3 ಮೂರ್ಲೆ 9 ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಒಂದು -3 √3 ಒಂದು ಪ್ಲಸ್ √3 ಕ್ಯಾನ್ಸಲ್ ಆಗ್ಬಿಡುತ್ತೆ 9 ಮೈನಸ್ ಹೌದಾ √9 ವ್ಯಾಲ್ಯೂ ಏನು 3 ಹಾಗಾದ್ರೆ 9ರಲ್ಲಿ 3 ಹೋದ್ರೆ 6 ಆನ್ಸರ್ ಸೇಮ್ ಅಂತಲ್ಲ ಆನ್ಸರ್ ಸೇಮ್ ಬಟ್ ಮೆಥಡ್ ಎರಡು ಕೂಡ ಏನಾಗುತ್ತೆ ಸ್ವಲ್ಪ ಇಲ್ಲಿ ಚೇಂಜಸ್ ಆಗುತ್ತೆ ನೆಕ್ಸ್ಟ್ 3ನೇ ಲೆಕ್ಕ ನೋಡ್ರಿ ಪೈ ಅಂದರೆ ಒಂದು ವೃತ್ತದ ಪರದಿ ಪೈ ಅಂದರೆ ಒಂದು ವೃತ್ತದ ಪರದಿ ಮತ್ತು ವ್ಯಾಸ ನೋಡ್ರಿ ಪೈ ಅಂದರೆ ಒಂದು ವೃತ್ತದ ಪರದಿ ಆ ಪರದಿಯನ್ನ ನಾವೇನಂತ ತಗೊಂಡೇವಿ ಇಲ್ಲಿ ಸಿ ಅಂತ ತಗೊಂಡೇವಿ ಅದಾದ ನಂತರ ಮತ್ತು ವ್ಯಾಸ ಏನು ಡಿ ವ್ಯಾಸ ಏನಿರ್ತಿಲ್ಲ ಡಿ ಇರ್ತ ಡಿದ ಅನುಪಾತ ಎಂಬುದನ್ನ ನಾವೇನ್ ಮಾಡ್ಬೇಕಿಲ್ಲಿ ಸ್ಮರಿಸ್ಕೋಬೇಕು ಆ ಅನುಪಾತವನ್ನ ನಾವು ಸ್ಮರಿಸ್ಕೊಂಡಾಗ ಪೈ ಈಸ್ ಈಕ್ವಲ್ ಟು ಸಿ ಡಿ ಇಲ್ಲಿ ನೋಡ್ರಿ ಪರದಿ ಏನು ಸಿ ಹೌದಾ ವ್ಯಾಸ ಏನು ಡಿ ಪರದಿ ಸಿ ವ್ಯಾಸ ಡಿ ಅವುಗಳನ್ನ ನಾವು ಸ್ಮರಿಸ್ಕೊಂಡಾಗ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಇಲ್ಲಿ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದಕ್ಕೆ ವಿರೋಧವಾಗಿರುವಂತೆ ಕಾಣುತ್ತದೆ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕಾಣೋದಕ್ಕೆ ಇಲ್ಲಿ ಏನಾಗುತ್ತಂತ ವಿರೋಧವಾಗಿರುವಂತೆ ಕಾಣುತ್ತದೆ ಈ ವಿರೋಧಾಭ್ಯಾಸವನ್ನ ನೀವು ಹೇಗೆ ಪರಿಹರಿಸುವಿರಿ ಇದನ್ನ ಹೆಂಗೆ ನೀವು ಪರಿಹರಿಸ್ತೀರಿ ಅಂತ ಇಲ್ಲಿ ಏನ್ ಮಾಡ್ಯಾರ ನಿಮ್ಗವರು ಕ್ವಶನ್ ಅನ್ನ ಕೇಳಾರ ಹಾಗಾದ್ರೆ ನಾವಿಲ್ಲಿ ಯಾವ ರೀತಿ ಪರಿಹರಿಸಬಹುದು ನೀವು ಮೊದಲಿಗೆ ಇಲ್ಲಿ ಕಲ್ಪನೆಯನ್ನ ಮಾಡ್ಕೋರಿ ಒಂದು ವೃತ್ತ ರೌಂಡ್ ಆಗ್ಲಿಲ್ಲ ಅಷ್ಟ್ ನೀಟಾಗಿ ರೌಂಡ್ ಆಗ್ಲಿಲ್ಲ ಬಟ್ ಆದ್ರೂ ಕೂಡ ಟ್ರೈ ಇದೇನು ವ್ಯಾಸ ಹೌದಾ ಇಲ್ಲಿರುವಂತದ್ದೇನು ಪರದಿ ಇಲ್ಲಿ ನಮ್ಗೆ ನಾವ್ ಇದನ್ನ ಅಳತೆ ಮಾಡಿದಾಗ ಪರ್ಫೆಕ್ಟ್ ಆಗಿ ಆನ್ಸರ್ ಬರಲ್ಲ ಅಂದಾಜಾಗಿ ಬರ್ತ ಆದ್ರೆ ಇಲ್ಲಿ ಏನಾಗಲ್ಲ ಪರ್ಫೆಕ್ಟ್ ಆಗಿ ಆನ್ಸರ್ ಬರೋದಿಲ್ಲ ಹಾಗಾಗಿ ಇಲ್ಲಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಯಾವುದೇ ಒಂದು ಅಳತೆ ಪಟ್ಟಿಯನ್ನ ತಗೊಂಡಾಗ ನಮ್ಗೆ ನಿಖರವಾದ ಬೆಲೆ ಸಿಗುದಿಲ್ಲ ಇಲ್ಲಿ ಅಂದಾಜು ಉತ್ತರ ಮಾತ್ರ ನಮ್ಗೆ ಏನಾಗುತ್ತ ಸಿಗುತ್ತ ಹಾಗಾಗಿ ನಾವಿಲ್ಲಿ ಪೈ ಇಸ್ ಈಕ್ವಲ್ ಟು ಸಿ ಬೈ ಡಿ ಎಂಬುದನ್ನ ನಾವು ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಏನ್ ಮಾಡ್ಬೋದು ಬರೀಬಹುದು ತಿಳಿತಲ್ಲ ಇಲ್ಲಿ ನಮ್ಗೆ ನಿಖರವಾದಂತ ಉತ್ತರ ಸಿಗುದಿಲ್ಲ ಅಂದ್ರೆ ಅಂದಾಜು ಉತ್ತರ ಸಿಗುತ್ತೆ ಇಲ್ಲಿ ಈ ಅಂದಾಜು ಉತ್ತರ ಸಿಗುದಕ್ಕೆ ನಾವು ಪೈ ಇಸ್ ಈಕ್ವಲ್ ಟು ಸಿ ಬೈ ಡಿ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರೀಬಹುದು ಅದು ಕೂಡ ಏನು ಅಂದಾಜು ಉತ್ತರದ ಮುಖಾಂತರ ಯಾಕಂದ್ರೆ ಇಲ್ಲಿ ಯಾವುದೇ ವಿರುದ್ಧಾಭ್ಯಾಸ ಇರುವುದಿಲ್ಲ ಇಲ್ಲಿ ಕೇಳ ನೋಡ್ರಿ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಹೌದು ಒಂದು ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುವುದಕ್ಕ ಇಲ್ಲಿ ಯಾವುದೇ ನೆಕ್ಸ್ಟ್ ಏನ್ ಬರ್ಬೇಕು ನೀವು ಇಲ್ಲಿ ಯಾವುದೇ ವಿರೋಧಾಭಾಸ ಇರುವುದಿಲ್ಲ ನಮ್ಗ ಇಲ್ಲಿ ವಿರುದ್ಧವಾಗಿ ಯಾವುದೇ ಇದು ಇರುವುದಿಲ್ಲ ಅಂತ ನಾವ್ ಏನ್ ಮಾಡ್ಬೇಕು ಬರಿಬಹುದು ಯಾಕಂದ್ರೆ ಯಾರಾದ್ರೂ ಒಬ್ರು ವಿರೋಧ ಮಾಡಿರ್ತಾರ ಆದ್ರೆ ವಿರೋಧ ಮಾಡಕ್ ಬರುದಿಲ್ಲ ಇಲ್ಲಿ ಯಾಕೆ ನಮ್ಗೆ ಉತ್ತರ ಅಂದಾಜಾಗಿ ಸಿಗುತ್ತ ತಿಳಿತಲ್ವಾ ಪೈ ಏನ ಒಂದು ಭಾಗಲಬ್ಧ ಸಂಖ್ಯೆ ಪೈ ಬೆಲೆ ಏನ್ಪಾ 3.142 ಹೌದಾ ತಿಳಿತಲ್ವಾ ನೆಕ್ಸ್ಟ್ ಇಲ್ಲಿ ನಿಮ್ಮ 4ನೇ ಪ್ರಶ್ನೆಯನ್ನ ಸ್ಕಿಪ್ ಮಾಡೇನ ಯಾಕಂದ್ರೆ ನಿಮ್ 4ನೇ ಪ್ರಶ್ನೆಗೆ ಒಂದು ಸಪರೇಟ್ ವಿಡಿಯೋ ಐತಿ
ಅಲ್ಲಿ ಒಂದು ಸಂಖ್ಯಾ ರೇಖೆ ಮೇಲೆ ನಾವೇನಾಗುತ್ತಾ ಗುರ್ತಿಸ್ಬೇಕಾಗತ್ತ. ಅದಕ್ಕಲ್ಲಿ ಒಂದು ಸಪರೇಟ್ ವಿಡಿಯೋ ಐತಿ, ಆ ವಿಡಿಯೋನ ಏನ್ ಮಾಡ್ರಿ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗಾದ್ರೆ 5ನೇ ಪ್ರಶ್ನೆ ಏನಂದ್ರೆ, ಈ ಕೆಳಗಿನವುಗಳನ್ನ ಛೇದವನ್ನ ಅಕರ್ಣೀಕಾರಕ ಮಾಡ್ಬೇಕು. ಛೇದವನ್ನ ಏನ್ ಮಾಡ್ಬೇಕಿಲ್ಲಿ ಅಕರ್ಣೀಕಾರಕ ಮಾಡ್ಕೋಬೇಕು. ಮೊದ್ಲಿಗೆ ಕ್ಲಿಯರ್ ಮಾಡ್ಕೋರಿ. ಎ ಬೈ ಬಿ, ಎ ಅನ್ನೋದು ಅಂಶ, ಬಿ ಅನ್ನೋದು ಛೇದ. ಎ ಅನ್ನೋದು ಅಂಶ, ಬಿ ಅನ್ನೋದು ಛೇದ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನೈತಂದ್ರೆ, ಛೇದವನ್ನ ಅಕರ್ಣೀಕಾರಕ ಮಾಡ್ಬೇಕು. ಛೇದ ಇದ ಹೌದಾ? ಹಾಗಾದ್ರೆ ಆ ಛೇದವನ್ನ ನಾವೇನ್ ಮಾಡ್ಬೇಕು, ಅಕರ್ಣೀಕಾರಕ ಮಾಡ್ಬೇಕು. ಯಾವ ರೀತಿ ಮಾಡ್ತೀರಿ? 1 ಡಿವೈಡೆಡ್ ಬೈ √7. √7 ಛೇದ ಹೌದಾ? ಹಾಗಾದ್ರೆ 1 ಡಿವೈಡೆಡ್ ಬೈ √7 ಛೇದವನ್ನ ಅಕರ್ಣೀಕಾರಕ ಮಾಡ್ಬೇಕಂದ್ರೆ ಈ ಛೇದವನ್ನ ಅಂಶ ಮತ್ತ ಛೇದಕ್ಕೆ ಗುಣಿಸ್ಬೇಕು. ಅಂಶ ಮತ್ತ ಛೇದಕ್ಕೆ ನಾವೇನ್ ಮಾಡ್ಬೇಕು, ಗುಣಿಸ್ಬೇಕು. 1 ಡಿವೈಡೆಡ್ ಬೈ √7 ಇಂಟು √7 ಡಿವೈಡೆಡ್ ಬೈ √7 ಮಾಡ್ಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋರಿ. ಛೇದವನ್ನ ಅಕರ್ಣೀಕಾರಕ ಮಾಡ್ಬೇಕಂದ್ರೆ ಈ ಛೇದದಿಂದ ಅಂಶ ಮತ್ತು ಛೇದಕ್ಕೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಗುಣಾಕಾರವನ್ನ ಮಾಡ್ಬೇಕು. 1 ಇಂಟು √7 √7. ಇಲ್ಲಿ ಏನಾಗುತ್ತ, √7 ಇಂಟು √7 √7 ಇಂಟು √7 ಹೌದಾ? √7 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 7 49. √49 ವ್ಯಾಲ್ಯೂ ಏನು? 7 ಹೌದಾ? √7 ಡಿವೈಡೆಡ್ ಬೈ 7 ಇಷ್ಟೇ ಆನ್ಸರ್. ತಿಳಿತಲ್ಲ? ಇದನ್ನ ಡೈರೆಕ್ಟ್ ಆಗಿ ನಾವು ಎರಡೇ ಸ್ಟೆಪ್ ಒಳಗೂ ಮಾಡ್ಬೋದು. ಯಾವ ರೀತಿ ಮಾಡ್ತೀರಿ? 1 ಡಿವೈಡೆಡ್ ಬೈ √7 ಇಂಟು 1 ಡಿವೈಡೆಡ್ ಬೈ √7. ಸಾರಿ, ಇಲ್ಲಿನೂ ಕೂಡ ಅಂಶದಲ್ಲಿನೂ √7. 1 ಇಂಟು √7 √7. ಇಲ್ಲಿ √7 ಇಂಟು √7 √49. √49 ವ್ಯಾಲ್ಯೂ ಏನು? 7. √7 ಡಿವೈಡೆಡ್ ಬೈ 7. ಈ ರೀತಿ ನೀವು ಯಾವಾಗ ಮಾಡ್ತೀರಿ ಅಂದ್ರೆ, ಇಂಥ ಲೆಕ್ಕಗಳನ್ನ ಒಂದು 4-5 ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿದಾಗ ಈ ರೀತಿ ಎರಡೇ ಸ್ಟೆಪ್ ಒಳಗೆ ಮಾಡಕ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 2ನೇ ಲೆಕ್ಕ ನೋಡ್ರಿ. 2ನೇ ಲೆಕ್ಕ ಏನೈತೆ ಅಂದ್ರೆ 1 ಡಿವೈಡೆಡ್ ಬೈ √7 ಮೈನಸ್ √6. 1 ಡಿವೈಡೆಡ್ ಬೈ √7 ಮೈನಸ್ √6. ಇಲ್ಲಿ ಯಾವ ರೀತಿ ಮಾಡ್ತೇವೆ ಅಂದ್ರೆ ನಾವು ಯಾವ ರೀತಿ ಮಾಡ್ತೇವೆ ನೋಡ್ರಿ. 1 ಡಿವೈಡೆಡ್ ಬೈ √7 ಮೈನಸ್ √6 ಅನ್ನ ಹಂಗ ಬರ್ಕೊಂತೀವಿ ಹೌದಾ? ಹಾಗಾದ್ರೆ ಛೇದ ಏನಿಲ್ಲ, √7 ಮೈನಸ್ √6 ಇಂಟು √7 ಮೈನಸ್, ಇಲ್ಲಿ ಮೈನಸ್ ಐತಿ, ಇಲ್ಲಿ ಬಂದ್ರೆ ಪ್ಲಸ್ ಆಗುತ್ತದೆ. ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಅಕರ್ಣೀಕಾರಕ ಮಾಡೋ ಮುಂದೆ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇದ್ರೆ ಇಲ್ಲೇ ಪ್ಲಸ್ ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಇದ್ರೆ ಇಲ್ಲೇ ಮೈನಸ್ ಮಾಡ್ಕೋಬೇಕು. ಇದನ್ನ ಸೇಮ್ ಅಂಶ ಮತ್ತ ಛೇದಕ್ಕ ಗುಣಿಸ್ಬೇಕು. ಇಲ್ಲೊಂದು ಚೇಂಜ್ ಆಯ್ತು, ಏನು ಚಿಹ್ನೆಗಳು ಚೇಂಜ್ ಆಕವು. ಮೈನಸ್ ಇದ್ದಿದ್ದು ಪ್ಲಸ್, ಪ್ಲಸ್ ಇದ್ರೆ ಮೈನಸ್. ಇವಾಗ ಇಲ್ಲಿ ಏನೈತಿ, ಮೈನಸ್ ಐತಿ. ಇವಾಗ ಈ 1ರಿಂದ ಇದು ಗುಣಿಸ್ಬೇಕು. 1 ಇಂಟು √7 ಪ್ಲಸ್ √6 ಡಿವೈಡೆಡ್ ಬೈ, ಇಲ್ಲಿ ನೋಡ್ರಿ √7 ಮೈನಸ್ 6 √7 ಪ್ಲಸ್ 6. ಇದು ಯಾವ ಫಾರ್ಮಾತ್? a ಪ್ಲಸ್ ಬಿ a ಮೈನಸ್ ಬಿ. ಹಾಗಾದ್ರೆ a ಪ್ಲಸ್ ಬಿ a ಮೈನಸ್ ಬಿ ಅಂದ್ರೆ ಇದೇನಾಗುತ್ತೆ, a² ಮೈನಸ್ b² ಆಗುತ್ತೆ ಹೌದಾ? ಹಾಗಾದ್ರೆ a ಅಂದ್ರೇನು? √7². a ಅಂದ್ರೇನು? √7² ಮೈನಸ್ b ಅಂದ್ರೇನು? √6² ಹೌದಾ? 1 ಇಂಟು √7 √7 ಪ್ಲಸ್ 1 ಇಂಟು √6 √6 ಡಿವೈಡೆಡ್ ಬೈ, ಇಲ್ಲಿ ಈ ಟು ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. ಯಾವ ರೀತಿ ಹೇಳ? √7 ಹೋಲ್ ಸ್ಕ್ವೇರ್. ಈ ಟು ಈ ರೂಟ್ ಕ್ಯಾನ್ಸಲ್ ಆದ್ರೆ 7 ಉಳಿತೈತಿ ಹೌದಾ? ಅದನ್ನ ಬಿಟ್ಟು √7² ಇದ್ರ ಅರ್ಥ ಏನು? √7 ಇಂಟು √7 ಹೌದಾ? √7 ಇಂಟು √7 ಅಂದ್ರೆ √49. √49 ವ್ಯಾಲ್ಯೂ ಏನು? 7. ಇದು ಆನ್ಸರ್ ಸೇಮ್ ಬಂತ. ಅದಕ್ಕೆ ಏನ್ ಮಾಡೋದಿಲ್ಲ, √7 ಈ 2 ಅನ್ನ ಈ ರೂಟ್ ಅನ್ನ ಕ್ಯಾನ್ಸಲ್ ಮಾಡೋದು. ಆನ್ಸರ್ ಏನು? 7 ಮೈನಸ್ ಇಲ್ಲಿ 2 ಮತ್ತೆ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು? 6 ಉಳಿತು. √7 ಮೈನಸ್ √6 ಡಿವೈಡೆಡ್ ಬೈ 7ರಲ್ಲಿ ಯಾರು ಹೋದ್ರಿ? 1. ಹಾಗಾದ್ರೆ ನಮ್ಮ ಫೈನಲ್ ಆನ್ಸರ್ ಏನ್ ಬಂತು? √7 ಮೈನಸ್ √6. ತಿಳಿತಲ್ವಾ? ನೆಕ್ಸ್ಟ್ 3ನೇ ಲೆಕ್ಕ ನೋಡ್ರಿ. 3ನೇ ಲೆಕ್ಕ ಏನೈತೆ ಅಂದ್ರೆ 1 ಡಿವೈಡೆಡ್ ಬೈ √5 ಪ್ಲಸ್ √2. 1 ಡಿವೈಡೆಡ್ ಬೈ
√5 ಪ್ಲಸ್ √2 ಛೇದದಲ್ಲಿ ಇಲ್ಲೇನೈತಿ ಪ್ಲಸ್ ಐತಿ, ಇಲ್ಲೇನಾಗುತ್ತ ಮೈನಸ್ ಆಗುತ್ತ. ಮೈನಸ್ ಆದ್ರೆ √5 ಮೈನಸ್ √2 ಡಿವೈಡೆಡ್ ಬೈ √5 ಮೈನಸ್ √2. ಈ 1ರಿಂದ ಇದನ್ನ ಗುಣಿಸ್ತೇನೆ. 1 ಇಂಟು √5 ಮೈನಸ್ √2 ಡಿವೈಡೆಡ್ ಬೈ ಇಲ್ಲೇ a ಪ್ಲಸ್ ಬಿ a ಮೈನಸ್ ಬಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ √5 ಸ್ಕ್ವೇರ್ ಮೈನಸ್ √2 ಸ್ಕ್ವೇರ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಆಯ್ತು. ಇವಾಗ 1 ಇಂಟು √5 ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು √2 ಡಿವೈಡೆಡ್ ಬೈ ಇವಾಗ ಏನಾಗುತ್ತೆ e2 ಈ ರೂಟ್ ಕ್ಯಾನ್ಸಲ್ ಆಗುತ್ತೆ, e2 ಈ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿತೇನು 5 ಮೈನಸ್ 2 5 ಮೈನಸ್ 2 √5 ಮೈನಸ್ √2 ಡಿವೈಡೆಡ್ ಬೈ 5ರಲ್ಲಿ 2 ಹೋದ್ರೆ 3. ತಿಳಿದಲ್ಲ, ಈಸಿ ಅದಾವಲ್ಲ. ನೆಕ್ಸ್ಟ್ 4ನೇ ಲೆಕ್ಕ ನೋಡ್ರಿ. 4ನೇ ಲೆಕ್ಕ ಏನೈತೆ ಅಂದ್ರೆ 1 ಡಿವೈಡೆಡ್ ಬೈ √7 ಮೈನಸ್ 2. ಈ ಮೈನಸ್ 2ಗೆ ರೂಟ್ ಇಲ್ಲ, ಇದು ಬರೇ ಸಂಖ್ಯೆ, ಇದು -2. ಇವಾಗ ಏನಾಗುತ್ತೆ ಅಂದ್ರೆ 1 ಡಿವೈಡೆಡ್ ಬೈ √7 ಮೈನಸ್ 2 ಇಂಟು √7 ಮೈನಸ್ 2 ಐತಿ, ಈ ಕಡೆ ಬಂದ್ರೆ +2 ಡಿವೈಡೆಡ್ ಬೈ √7 +2. ಈ 1ರಿಂದ ಈ √7 ನಾವೇನ್ ಮಾಡ್ಬೇಕು, ಗುಣಿಸ್ಬೇಕು. √7 +2 ಡಿವೈಡೆಡ್ ಬೈ √7 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಸೇಮ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹಾಗಾದ್ರೆ 1 ಇಂಟು √7 1 ಇಂಟು √7 ಪ್ಲಸ್ 2 1 2 ಡಿವೈಡೆಡ್ ಬೈ e2 ಈ ರೂಟ್ ಕ್ಯಾನ್ಸಲ್ ಆತು, 7 ಉಳಿತು. ಮೈನಸ್ 2 ರ ಘಾತ 2 ಅಂದ್ರೆ ಎಷ್ಟು, 4. 2 ರ ಘಾತ 2 ಅಂದ್ರೆ 4. ಇವಾಗ √7 ಪ್ಲಸ್ 2 ಡಿವೈಡೆಡ್ ಬೈ 7ರಲ್ಲಿ 4 ಹೋದ್ರೆ 3. ಇಷ್ಟೇ, ತಿಳಿತಾ? ಇವಾಗ ನಾನು ನಿಮ್ಗಿಲ್ಲಿ ನಿಮ್ಮ ಅಭ್ಯಾಸಕ್ಕೆ ಬಿಟ್ಟು ಒಂದು 4 ಲೆಕ್ಕಗಳ 2 ಲೆಕ್ಕಗಳನ್ನ ಹಾಕ್ತೇನೆ. √2 ಡಿವೈಡೆಡ್ ಬೈ √6 ಪ್ಲಸ್ √3. ಈ ಲೆಕ್ಕಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ಇಲ್ಲಿ 4 ಲೆಕ್ಕಗಳದಾವು, ನೀವು ಇನ್ನೊಂದು 2 ಲೆಕ್ಕಗಳನ್ನ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. √2 ಡಿವೈಡೆಡ್ ಬೈ √6 ಪ್ಲಸ್ √3. ಇನ್ನೊಂದು 3 ಡಿವೈಡೆಡ್ ಬೈ √5. 3ನೇ ಲೆಕ್ಕ √5 ಡಿವೈಡೆಡ್ ಬೈ √6 ಮೈನಸ್ √7. 4ನೇ ಲೆಕ್ಕ 7 ಡಿವೈಡೆಡ್ ಬೈ √8 ಮೈನಸ್ √5. ಈ 4 ಲೆಕ್ಕಗಳನ್ನ ನೀವೇನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ.